ಅದರ ನಡುವೆ ಈಗ ಹೈಕೋರ್ಟ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಈ ಕೇಸನ್ನೇ ರದ್ದುಗೊಳಿಸಿ ಅಂತ ಏನು ಅರ್ಜಿ ಹಾಕೊಂಡಿದಾರಲ್ಲ ಹೈಕೋರ್ಟ್ ನಲ್ಲಿ, ಅಲ್ಲಿ ಏನಾಗ್ತಾ ಇದೆ, ಪೊಲೀಸ್ ಕಸ್ಟಡಿಯಲ್ಲಿ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಬೇಡದ್ರು ಅವರು ತನಿಖೆಗೆ ಸಹಕರಿಸಿಲ್ಲ, ಅಂದ್ರೆ ಸಿಟಿ ರವಿ ಸಹಕಾರ ಕೊಟ್ಟಿಲ್ಲ. ಸ್ವತಂತ್ರ ಹೋರಾಟಗಾರರಂತೆ ಪೊಲೀಸ್ ಕಸ್ಟಡಿಯಲ್ಲಿ ಅವರು ವರ್ತಿಸಿದ್ದಾರೆ. ಸರ್ಕಾರದ ಪರ ಎಸ್ಪಿಪಿ BA ಬೆಳ್ಳಿಯಪ್ಪ ಅವರು ವಾದ ಮಾಡ್ತಾ ಇದ್ದಾರೆ, ಈ ಕೇಸನ್ನು ರದ್ದುಗೊಳಿಸಕ್ ಬರಲ್ಲ, ಪೊಲೀಸ್ ಕಸ್ಟಡಿಯಲ್ಲಿ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಹೇಗೆ ಹೇಳಿಕೆ ಕೊಟ್ಟರು ಅವರು, ಜೊತೆಗೆ ಪೊಲೀಸರು ಬೇಡ್ಕೊಂಡ್ರು ಕೂಡ ಅವರು ತನಿಖೆಗೆ ಸಹಕಾರ ಮಾಡಲಿಲ್ಲ, ಅವರು ತನಿಖೆಗೆ ಸಹಕರಿಸ್ತಾ ಇಲ್ಲ. ಜನಪ್ರತಿಯಾಗಿ ಆರೋಪಿ ದೂರದಾರರ ವಿರುದ್ಧ ಬಹಳ ದುರದೃಷ್ಟಕರ ಅಂತಂದ್ರೆ ಅಂದ್ರೆ ಈ ಪದ ಬಳಕೆ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಕೂಡ ವ್ಯಕ್ತ ಆಗ್ತಾ ಇದೆ. ಜನಪ್ರತಿನಿಧಿಗಳಾಗಿ ಆರೋಪಿ ಮತ್ತು ದೂರುದಾರರ ವರ್ತನೆ ದುರದೃಷ್ಟಕರ ಅಂತ ಹೈಕೋರ್ಟ್ ಪೀಠ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಇಬ್ಬರ ಕಡೆನೂ ಕೂಡ ಅವರು ಒಟ್ಟು ಮಾಡ್ತಿದ್ದಾರೆ. ಇಬ್ಬರದ್ದು ವರ್ತನೆ ನಡವಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳ್ತಿದ್ದಾರೆ, ಇದು ದುರದೃಷ್ಟಕರ ಅಂತ ನ್ಯಾಯಮೂರ್ತಿ MG ಉಮಾ ಅವರಿದ್ದಂತಹ ಹೈಕೋರ್ಟ್ ಪೀಠ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಜನಪ್ರತಿನಿಧಿಗಳು ಅಂತಂದ್ರೆ ಜನರನ್ನ ಪ್ರತಿನಿಧಿಸುವಂತವರು, ಅವರು ಘನತೆ ಗೌರವವನ್ನ ಎತ್ತಿಡಬೇಕಾಗತ್ತೆ. ಆದ್ರೆ ನಿನ್ನೆ ಆದಂತಹ ಬೆಳವಣಿಗೆ ಏನಿದೆ ಅದು ಎಲ್ಲರೂ ತಲೆತಗ್ಗಿಸುವಂತಹ ವಿಚಾರ ಆಗತ್ತೆ. ಬಹುಶಃ ಅದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ತೂಕಕ್ಕೆ ಹಾಕಿದ್ರೆ ಇವ್ರು ಹೇಳಿದ್ದೆಷ್ಟು ಅನ್ನುವಂಥದ್ದು ಈಗ ಬಹಳ ಚರ್ಚೆ ನಡೀತಾ ಇದೆ. ಬಟ್ ಇಬ್ರು ಹೇಳಿದ್ದು ತಪ್ಪು, ನಿಮ್ಮಿಬ್ರು ವರ್ತನೆನೂ ಸರಿ ಇರ್ಲಿಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಹೇಳ್ತಾ ಇದೆ. ಇದನ್ನ ಇಬ್ರು ಅರ್ಥ ಮಾಡ್ಕೊಳ್ಬೇಕು, ಉಳಿದಂತವ್ರು ಅರ್ಥ ಮಾಡ್ಕೊಳ್ಬೇಕು. ನನಗೆ ಅವ್ರು ಹಿಂಗ್ ಬೈದ್ರು ಅದಕ್ಕೆ ಅವ್ರು ಹಿಂಗ್ ಬೈದ್ ಬಿಟ್ರು ಅನ್ನುವಂಥದ್ದಲ್ಲ, ನೀವು ಇಬ್ರು ಮಾಡಿದ್ ಸರಿಯಲ್ಲ, ನಿಮ್ಮಿಬ್ರು ವರ್ತನೆನೂ ಸರಿಯಲ್ಲ ಅನ್ನುವಂಥನ್ನ ಕೋರ್ಟ್ ಇಬ್ಬರಿಗೂ ಕೂಡ ಇದು ತಪರಾಕಿ ಹಾಕಿರುವಂತ ಸಂಗತಿ. ವೈದ್ಯಕೀಯ ವರದಿಯ ಪ್ರತಿಯನ್ನ ಕೇಳಿದೆ ಹೈಕೋರ್ಟ್, ಬಂಧನದ ಕಾರಣಗಳನ್ನೇ ತಿಳಿಸ್ತಾ ಇರುವಂತದ್ದು ಕಾನೂನು ಬಾಹಿರ. ಆಮೇಲೆ ಇನ್ನೊಂದು ವಿಚಾರ ಹೈಕೋರ್ಟ್ ಪ್ರಶ್ನೆ ಮಾಡಿದೆ, ಪೆಟ್ಟು ಬಿದ್ದಿದೆಯಲ್ಲ, ಅವ್ರು ಒದೆ ತಿಂದಿದಾರಲ್ಲ ಅಥವಾ ಅವ್ರಿಗೊಂದು ರಕ್ತ ಬಂದಿದೆಯಲ್ಲ, ಅದಕ್ಕೇನು ವಿವರಣೆ ಕೊಡ್ತೀರಾ ನೀವು ಪೊಲೀಸರು? ನಿಮ್ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಿಂಗೆ ಅವ್ರಿಗೆ ಏಟು ಬಿದ್ದಿಲ್ಲ, ಏನ್ ವಿವರಣೆ ಕೊಡ್ತೀರಾ? ಹೀಗೆ ಪೊಲೀಸರಿಗೆ ಮೇಲಿನ ಮೇಲೆ ಪ್ರಶ್ನೆಗಳನ್ನ ಇಡ್ತಾ ಇದೆ ಹೈಕೋರ್ಟ್. ಬಂಧನಕ್ಕೆ ಕಾರಣಗಳನ್ನೇ ತಿಳಿಸದೇ ಇರುವಂತದ್ದು ಇದು ಕಾನೂನು ಬಾಹಿರ ಅಂತಾನೂ ಕೂಡ CT ರವಿ ಅವರ ಪರ ಹಿರಿಯ ವಕೀಲ ಸಂದೇಶ್ ಚೌಟ ಅವರು ನ್ಯಾಯಮೂರ್ತಿಗಳ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಾರೆ. ಈ ಟೈಮ್ನಲ್ಲಿ ವೈದ್ಯಕೀಯ ವರದಿಯ ಪ್ರತಿಯನ್ನ ಕೇಳಿದೆ ಹೈಕೋರ್ಟ್ ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ. ಸೊ ಇದೆಲ್ಲವೂ ಕೂಡ ಇದು ಅವರ ಅರ್ಜಿಯ ಆ ಪ್ರಕರಣವನ್ನ ರದ್ದು ಮಾಡಬೇಕು ಅನ್ನುವಂಥದ್ದು. CT ರವಿ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ರೈಟ್, ಇದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆಗ್ತಾ ಇತ್ತಲ್ಲ ಬೇಲರ್ಜಿ ವಿಚಾರ, ಆ ವಿಷಯ ಇದು. CT ರವಿ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿರುವಂತದ್ದು. ನಾಳೆಗೆ ಮುಂದೂಡಿಕೆ ಆಗ್ತಾ ಇದೆ ಅಂತಂದ್ರೆ ಈಗ CT ರವಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಬೆಂಗಳೂರಿಗೆ ಕರ್ಕೊಂಡು ಬಂದ ಮೇಲೆ ಮುಂದಿನ ಹೆಜ್ಜೆ ಏನು, ಕಸ್ಟಡಿ ಹೇಗೆ, ಆ ವಿಷಯ ಕೂಡ ಬರುತ್ತೆ. ಆದ್ರೆ ಅದರ ಮಧ್ಯೆ ಹೈಕೋರ್ಟ್ ನಲ್ಲೂ ಕೂಡ ಈ ಕೇಸ್ನ ವಿಚಾರಣೆ ಇರೋದ್ರಿಂದ ಅಲ್ಲೇನಾಗುತ್ತೆ ಅನ್ನೋ ಕುತೂಹಲ ಇದೆ. ಈಗ ಬರ್ತಾ ಇರುವ ಮಾಹಿತಿ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬೇಲರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಅದು ನಾಳೆಗೆ ಈ ಬೇಲರ್ಜಿ ವಿಚಾರಣೆ ಮುಂದೂಡಿಕೆ ಆಗ್ತಾ ಇದೆ. ಆದ್ರೆ ಇನ್ನು ಹೈಕೋರ್ಟ್ ನಲ್ಲಿ ಏನಾಗುತ್ತೆ, ಈ ಕೇಸ್ ರದ್ದುಗೊಳಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅರ್ಜಿ, ಅದು ಕೂಡ ಈಗ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಮಧ್ಯೆ ಕೇಸ್ ಜೊತೆಗೆ ರವಿ ಕೂಡ ಏನ್ ಶಿಫ್ಟ್ ಆಗ್ತಿದ್ದಾರೆ, ಬೆಂಗಳೂರಿಗೆ ಬರ್ತಿದ್ದಾರೆ, ಅವ್ರ ಕಥೆಗೇನು ಈಗ ಬೇಲರ್ಜಿ ಮುಂದೂಡಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು ಕೂಡ ಇಂಟ್ರೆಸ್ಟಿಂಗ್ ಇದೆ. ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಮಾಲ್ತೇಶ್. ಈ ಪ್ರಕರಣ ನೋಡ್ತಾ ಹೋದ್ರೆ ವೇರಿಯಸ್ ಆಂಗಲ್ಸ್ ಅಲ್ಲೂ ಕೂಡ ನಾವು ಇದನ್ನ ಗಮನಿಸಬೇಕಾಗತ್ತೆ. ಇಲ್ಲಿ 3 ವಿಷಯ, ಒಂದು JMFC ಕೋರ್ಟ್ ನಲ್ಲಿ ಆದಂತದ್ದು, ಅದರ ಸರ್ಟಿಫೈಡ್ ಕಾಪಿ ಬಂದಿಲ್ಲ ಅನ್ನುವಂತ ವಿಷಯ ಕೂಡ ಇಲ್ಲಿ ಪ್ರಸ್ತಾಪ ಆಯಿತು. ಅಲ್ಲಿ ಬೇಲರ್ಜಿ ಇದ್ದಂತೆನೆ ಇಲ್ಲಿ ಹೇಗೆ ಜಾಮೀನು ಅರ್ಜಿ ವಿಚಾರಣೆ ಮಾಡಕ್ಕಾಗತ್ತೆ ಅನ್ನುವಂತ ವಾದವನ್ನ ಶ್ಯಾಮ್ ಸುಂದರ್ ಅವರು ಮಾಡಿದ್ರು. ಆದ್ರೆ ಎಲ್ಲ ವಾದ ಪ್ರತಿವಾದ ಆಲಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಬೇಲರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿದೆ. ಈ ಮಧ್ಯೆ ಪೊಲೀಸರು ವರ್ಷದಲ್ಲೇ ಇರ್ತಾರ, ಇವತ್ತು ಈಗ ಮೂಡುವಂತ ಪ್ರಶ್ನೆ. ಯಾಕಂತಂದ್ರೆ JMFC ಕೋರ್ಟ್ ಯಾವಾಗ ಇದನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅದನ್ನ ವರ್ಗಾವಣೆ ಮಾಡಿ ಆದೇಶ ಕೊಟ್ಟು, ಆಗ ಇಲ್ಲಿ ಅವರ ವಕೀಲರುಗಳು ಕೇಳಿದ್ದೇನು ಅಂತಂದ್ರೆ, ನೋಡಿ ಅವರು ನ್ಯಾಯಾಂಗ ಬಂಧನವನ್ನು ವಿಧಿಸಲಿಲ್ಲ, ಪೊಲೀಸ್ ಕಸ್ಟಡಿಗೂ ಕೊಟ್ಟಿಲ್ಲ, ನೀವೀಗ ನಿಮ್ ಜೊತೆಗೆ CT ರವಿ ಅವರನ್ನ ಇಟ್ಕೊಂಡಿರುವಂತ ತಪ್ಪು, ಅವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ ಬಿಡಿ ಎನ್ನುವಂತ ವಿಚಾರವನ್ನ ಹೇಳ್ತಾರೆ. ಆದ್ರೆ ಪೊಲೀಸರು ನಾವು ಅವರನ್ನ ನಿನ್ನೆ ವಶಕ್ಕೆ ಪಡೆದಿದ್ದೀವಿ, ಹೀಗಾಗಿ ಅವರ ಭದ್ರತೆ ಆಗಿರ್ಬೋದು ಮತ್ತೊಂದು ಅದೆಲ್ಲವೂ ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ, ಹೀಗಾಗಿ ನಮ್ಮ ಕಸ್ಟಡಿಯನ್ನ ಬಿಟ್ಟು ಕಳಿಸ್ಲಕ್ ಸಾಧ್ಯ ಆಗೋದಿಲ್ಲ ಅನ್ನುವಂತಾನೆ ಹೇಳ್ತಾರೆ ಯಾರು, ಬೆಳಗಾವಿ ಪೊಲೀಸರು. ಈಗ ಅವರನ್ನ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತೇನಾದ್ರೂ ಬೇಲೋ ಇಲ್ಲ ಅಂತಂದ್ರೆ ಇಲ್ಲ ಬೇಲ್ ಅರ್ಜಿಯನ್ನ ಏನಾದ್ರು ವಜಾ ಮಾಡೋದಂತದ್ದು ಆಗಿದ್ದಿದ್ರೆ ಮುಂದಿನ ಪ್ರಕ್ರಿಯೆಗಳನ್ನ ಪೊಲೀಸರು ನಡ್ಸ್ಕೊಂಡು ಹೋಗೋದಕ್ಕೆ ಬಹುಶಃ ಅವಕಾಶ ಇತ್ತು ಅಂತ ಕಾಣಿಸುತ್ತೆ.
ಬಟ್ ಈಗ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಆಗಿರುವಂತ ಕಾರಣಕ್ಕಾಗಿ ಬಹುಶಃ ಅವ್ರೀಗ ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕಾಗುತ್ತಾ? ಅಕಸ್ಮಾತ್ ಇದ್ರೆ ಯಾವ ಪೊಲೀಸರ ಕಸ್ಟಡಿಯಲ್ಲಿ ಇರಬೇಕು? ಬೆಳಗಾವಿ ಪೊಲೀಸರ ಕಸ್ಟಡಿಯಲ್ಲೇ ಅವ್ರು ಇರ್ತಾರಾ ಅಥವಾ ಬೆಂಗಳೂರಿನ ಪೊಲೀಸರ ವಶಕ್ಕೆ ಅವ್ರು ಬೀಳ್ತಾರ? ಏನಿದು ಈ ತರ ಅಂತ ಒಂದಷ್ಟು ಗೊಂದಲಗಳು ಸಹಜವಾಗೇ ಇರುವಂತ ಸಂದರ್ಭ. ಬಟ್ ಎಟ್ ದ ಸೇಮ್ ಟೈಮ್ ಹೈಕೋರ್ಟ್ ನಲ್ಲಿ ಜಾಮೀನು ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿಯ ಒಂದು ವಿಚಾರಣೆ ನಡೀತದೆ, ಪ್ರಕರಣ ರದ್ದು ಕೋರಿ. ಸೊ ಅಲ್ಲಿ ಏನಾದ್ರೂ ತೀರ್ಪು ಸಿಟಿ ರವಿ ಅವರ ಪರವಾಗಿ ಬಂದ್ರೆ ನೋಡ್ಬೇಕಿದೆ. ಬಂಧನಕ್ಕೆ ಯಾವುದೇ ಕಾರಣಗಳನ್ನ ತಿಳಿಸದೇ ಇರುವಂತದ್ದು ಕಾನೂನು ಬಾಹಿರ ಅಂತೇಳಿ ಸಿಟಿ ರವಿ ಅವರ ಪರ ಹಿರಿಯ ವಕೀಲ ಸಂದೇಶ್ ಚೌಟ ವಾದವನ್ನ ಹೂಡ್ತಾ ಇದ್ದಾರೆ. ಎಸ್, ಇದು ಹೈಕೋರ್ಟ್ ನಲ್ಲಿ ಆಗ್ತಾ ಇರುವಂತಹ ವಾದ ಪ್ರತಿವಾದ. ಈ ಕೇಸನ್ನ ರದ್ದುಗೊಳಿಸೋದಕ್ಕೆ ಏನ್ ಹಾಕೊಂಡಿದ್ದಾರೆ ಅರ್ಜಿ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬಂಧನಕ್ಕೆ ಕಾರಣಗಳನ್ನ ತಿಳಿಸದೇ ಇರೋದು ಕಾನೂನು ಬಾಹಿರ. ಜೊತೆಗೆ ಸಿಟಿ ರವಿ ಪರ ಹಿರಿಯ ವಕೀಲರಾದಂತಹ ಸಂದೇಶ್ ಚೌಟ ಅವರು ವಾದ ಮಾಡ್ತಾ ಅವರು ಹೇಳ್ತಾ ಇರುವಂತದ್ದು, ಯಾಕೆ ಅವರಿಗೇನು ನೋಟಿಸ್ ಕೊಟ್ಟಿಲ್ಲ ಅಂತ ಜಡ್ಜ್ ಕೂಡ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಇದೇ ವಿಷಯವನ್ನ ಕೂಡ ಅವರು ಪ್ರಸ್ತಾಪಿಸ್ತಾರೆ. ವರದಿಯ ಪ್ರತಿ ಓದುವಂತೆ ಬರೆದಿಲ್ಲ ಅಂತ ಹೈಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ವೈದ್ಯರ ವರದಿ ಅಂದ್ರೆ ವೈದ್ಯರ ವರದಿಯನ್ನ ಓದುವಂತಿರಬೇಕು ಅನ್ನುವಂತಹ ನಿಯಮ ಇಲ್ಲ. ಎಲ್ಲಾ ಸರಿಯಾಗಿದ್ರೆ ಸ್ಕ್ಯಾನ್ ಯಾಕೆ ಮಾಡಿಸ್ತಾ ಇದ್ರು ಅಂದ್ರೆ ಪೆಟ್ಟೇನಾಗಿದೆ ಸಿಟಿ ರವಿ ಅವರಿಗೆ, ಸ್ಕ್ಯಾನ್ ಕೂಡ ಮಾಡಿಸಿದಾರಂತೆ. ಆ ವರದಿಯ ಪ್ರತಿ ಓದುವಂತೆ ಬರೆದಿಲ್ಲ ಅಂತ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನಾವು ನೋಡ್ತೀವಲ್ಲ, ಅದ್ರಲ್ಲಿ ಏನ್ ನಮ್ಗೆ ಅರ್ಥ ಆಗಲ್ಲ. ಅದು ನೋಡಿದಂತ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅರ್ಥ ಆಗೋದು ಮೆಡಿಕಲ್ನವ್ರಿಗೆ ಮಾತ್ರ, ಇಲ್ಲ ಬೇರೆ ಡಾಕ್ಟರ್ಗೆ ಮಾತ್ರ. ಬಹುಶಃ ಆ ತರ ಇದೆಯೋ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಇಲ್ಲಿ ಜಡ್ಜ್ ಏನ್ ಹೇಳ್ತಾ ಇದಾರೆ, ವೈದ್ಯಕೀಯ ಪ್ರತಿ ಅನ್ನುವಂಥದ್ದು ನನ್ನ ಓದುವಂತ ರೀತಿಯಾಗಿರ್ಬೇಕು ಆ ರಿಪೋರ್ಟ್, ಇದೇನು ಓದೋ ರೀತಿನೇ ಇಲ್ವಲ್ಲ ಅನ್ನೋ ವಿಚಾರ ಹೇಳಿದ್ದಾರೆ. ಆಮೇಲೆ ಪೊಲೀಸ್ ಕಸ್ಟಡಿಯಲ್ಲಿ ಸ್ವತಂತ್ರ ಹೋರಾಟಗಾರನಂತೆ ವರ್ತಿಸಿದ್ದಾರೆ. ಟಿವಿಲಿ ನಾನು ಅವ್ರ ವರ್ತನೆ ನೋಡಿದ್ದೀನಿ ಅಂತ SPP ಹೇಳ್ತಾರಂತೆ. ಅವರೊಂದು ಸ್ವತಂತ್ರ ಹೋರಾಟ ರೀತಿಯಾಗಿ ವರ್ತಿಸಿದ್ದಾರೆ. ಬೇಕಾದಾಗೆಲ್ಲ ಮಾಧ್ಯಮಗಳ ಕಡೆಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ತರನಂತ ವಿಚಾರಗಳನ್ನ ಹೇಳಿದ್ರೆ ಅದಕ್ಕೆ ಜಡ್ಜ್ ನಾನೇನ್ ಟಿವಿ ನೋಡಿಲ್ಲ, ನೀವು ಹೇಳ್ತಾ ಇರೋದು ಕೇಳಿಸ್ಕೊಳ್ತಿದ್ದೀನಿ ಅಷ್ಟೇ ಅನ್ನುವಂತ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಎಸ್, ಅರೆಸ್ಟ್ ಅನ್ನೇ ನಾವು ಪ್ರಶ್ನಿಸಿದ್ದೇವೆ ಅಂತ ಸಿಟಿ ರವಿ ಪರ ವಕೀಲರು ವಾದ ಮಾಡ್ತಿದ್ದಾರೆ. ಬಂಧನವೇ ಕಾನೂನು ಬಾಹಿರವಾದ್ರೆ ತಕ್ಷಣ ಬಿಡುಗಡೆ ಮಾಡಬೇಕು. ಅಂದ್ರೆ ಈ ಬಂಧನವೇ ಕಾನೂನು ಬಾಹಿರ. ಯಾಕಂದ್ರೆ ಅವರಿಗೆ ಯಾರನ್ನ ಬಂಧಿಸ್ತಾ ಇದಾರಲ್ಲ ಅವರಿಗೆ ಮಾಹಿತಿಯನ್ನು ಕೊಡ್ಬೇಕಾಗತ್ತೆ, ನೋಟಿಸ್ ಕೊಡ್ಬೇಕಾಗತ್ತೆ, ಕಾರಣ ಕೊಡ್ಬೇಕಾಗತ್ತೆ. ಅದು ಯಾವುದು ಆಗಿಲ್ಲ ಅನ್ನುವಂಥದ್ದು ಸಿಟಿ ರವಿ ಅವರು ಹೇಳಿದ್ರು.